ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. 2025ರಲ್ಲಿ ಸಿಂಹ ರಾಶಿಯ ಜನರಿಗೆ ಯಾವುದೇ ಪ್ರಮುಖ ಗ್ರಹಗಳ ಸಂಚಲನಗಳು ಏನೆಲ್ಲ ಪರಿಣಾಮಗಳನ್ನು ಬೀರ್ತವೆ ಎಂಬುದರ ಕುರಿತು ತಿಳಿಯಲು ಇಂದಿನ ವಿಡಿಯೋದಲ್ಲಿ ನೋಡೋಣ. ಇದೇ 2025ರಲ್ಲಿ ಆರ್ಥಿಕ, ವೃತ್ತಿ, ಆರೋಗ್ಯ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಏನೇನೆಲ್ಲ ಬದಲಾವಣೆಗಳು ಕಂಡುಬರುತ್ತವೆ ಎಂಬುದನ್ನು ತಿಳಿಯೋಣ. ಸಿಂಹ ರಾಶಿಯವರಿಗೆ ಇದೇ 2025ರಲ್ಲಿ ಮೇ 14, 2025 ಗುರು 11ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. 11ನೇ ಮನೆ ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. 11ನೇ ಮನೆ ಅಂದರೆ ಲಾಭ, ಬಂಡವಾಳ, ಗೆಳೆತನಗಳನ್ನು ಸೂಚಿಸುತ್ತೆ. ಇದರ ಪರಿಣಾಮದಿಂದಾಗಿ ನಿಮಗೆ ಹಣಕಾಸಿನ ಕ್ಷೇತ್ರದಲ್ಲಿ ಲಾಭ ಗಳಿಸಲು ಉತ್ತಮ ಸಮಯ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಮ ಬಂಡವಾಳ ಹೂಡಿಕೆಗಳು ಅಥವಾ ವೃತ್ತಿ ಜೀವನದಲ್ಲಿ ನಿಮಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ. ಹೊಸ ಗೆಳೆಯರ ಮೂಲಕ ಬಲವಾದ ಸಂಪರ್ಕಗಳು ರೂಪುಗೊಳ್ಳಬಹುದು. ಹಾಗೆ ಆರ್ಥಿಕ ಯೋಜನೆಗಳಲ್ಲಿ ಜಾಣ್ಮೆಯಿಂದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ. ತುರ್ತು ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಆರ್ಥಿಕ ಪರಿಸ್ಥಿತಿಗೆ ಹೆಚ್ಚು ಒತ್ತಡವನ್ನು ನೀಡಿ. ಇನ್ನು ವೃತ್ತಿ ಜೀವನ ನೋಡ್ಬೇಕಂದ್ರೆ ಮಾರ್ಚ್ 29ನೇ ತಾರೀಕು ಶನಿ 8ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಅಂದ್ರೆ ಮೀನರಾಶಿಗೆ ಪ್ರವೇಶಿಸುತ್ತಾನೆ. 8ನೇ ಮನೆ ಅಂದ್ರೆ ಆಂತರಿಕ ಬದಲಾವಣೆಗಳು, ಸವಾಲುಗಳು ಮತ್ತು ನಾವೀನ್ಯತೆಗಳನ್ನು ಸೂಚಿಸುತ್ತೆ. ಇದರ ಪರಿಣಾಮದಿಂದಾಗಿ ವೃತ್ತಿ ಜೀವನದಲ್ಲಿ ನಿಮಗೆ ಹೆಚ್ಚಿನ ಸವಾಲುಗಳು ಎದುರಾಗಬಹುದು. ನಿಮ್ಮಲ್ಲಿ ಸಹನಶೀಲತೆ, ಪರಿಶ್ರಮ ಮತ್ತು ಉತ್ಸಾಹವಿರಬೇಕು. ಶನಿಯ ಪ್ರಭಾವದಿಂದ ಕೆಲವೊಂದು ಆಪ್ತ ಬದಲಾವಣೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸಂಭವಿಸಬಹುದು. ಹಾಗೆ ಕೆಲಸದಲ್ಲಿ ಶ್ರಮ ಪಡುವುದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ತಾಳ್ಮೆಯಿಂದ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಬಹಳ ಮುಖ್ಯವಾಗಿದೆ. ಇನ್ನು ರಾಹು ಮತ್ತು ಕೇತುವಿನ ವಿಚಾರಕ್ಕೆ ಬಂದರೆ, ರಾಹು 7ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ, ಅಂದರೆ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಮತ್ತು ಕೇತು 1ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. 7ನೇ ಮನೆ ಅಂದರೆ ದಾಂಪತ್ಯ ಜೀವನ ಆಗಿರ್ಬೋದು, ವ್ಯವಹಾರ, ಸಂಬಂಧಗಳು ಮತ್ತು ಸಂಗಾತಿಗಳನ್ನು ಸೂಚಿಸುತ್ತೆ. 1ನೇ ಮನೆ ಅಂದರೆ ವೃತ್ತಿ, ಆರೋಗ್ಯ ಮತ್ತು ಜಾಗೃತಿಯನ್ನು ಸೂಚಿಸುತ್ತೆ. ಹಾಗೆ ಇದರ ಪರಿಣಾಮದಿಂದಾಗಿ ರಾಹು 7ನೇ ಮನೆಗೆ ಪ್ರವೇಶಿಸೋದ್ರಿಂದ ದಾಂಪತ್ಯ ಅಥವಾ ವ್ಯವಹಾರ ಸಂಬಂಧಗಳಲ್ಲಿ ಹೆಚ್ಚು ಎಚ್ಚರಿಕೆ ನಿಮಗೆ ಅವಶ್ಯಕವಾಗಿದೆ. ಸಂಗಾತಿಯೊಂದಿಗೆ ಹೆಚ್ಚು ಸಮನ್ವಯವಿರಲಿ. ಹಾಗೆ ಕೇತು 1ನೇ ಮನೆಯಲ್ಲಿ ಇರೋದ್ರಿಂದ ನೀವು ನಿಮ್ಮ ಸ್ವಂತ ಬದಲಾವಣೆಗಳು ಮತ್ತು ಆಂತರಿಕ ಬದಲಾವಣೆಗಳ ಕಡೆಗೆ ಹೆಚ್ಚು ಒತ್ತು ನೀಡುವಿರಿ. ಹಾಗೆ ಸಂಬಂಧಗಳಲ್ಲಿ ನಿಮ್ಮ ಉದಾಸೀನತೆಯು ಹೆಚ್ಚು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದರಿಂದ ನೀವು ಸಂವಹನವನ್ನು ಉತ್ತಮವಾಗಿ ಬಳಸಬೇಕು. ಇನ್ನು ಪ್ರೀತಿ ಮತ್ತು ವೈವಾಹಿಕ ವಿಷಯಕ್ಕೆ ಬಂದರೆ, ಶುಕ್ರ 1ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ, ಅಂದರೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಶುಕ್ರ ವಕ್ರಗತಿಯಲ್ಲಿ ಇರೋದ್ರಿಂದ ಸಂಬಂಧದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಜೀವನದಲ್ಲಿ ತಾತ್ಕಾಲಿಕ ಒತ್ತಡ ಅಥವಾ ಅಸಮಾಧಾನ ಎದುರಿಸಬಹುದು. ಆದರೆ ಈ ಸಂದರ್ಭವು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ಸಂಬಂಧವನ್ನು ಪುನಃ ದೃಢಪಡಿಸಲು ಸಹಾಯ ಮಾಡಬಹುದು. ಹಾಗೆ ಸಂಬಂಧದಲ್ಲಿ ಹೆಚ್ಚು ತಾಳ್ಮೆ ಮತ್ತು ಒಗ್ಗಟ್ಟನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಹಾಗೆ ಪ್ರೀತಿಯಲ್ಲಿ ಬಲವಂತವಾಗಿ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಮಂಗಳ ಗ್ರಹ ಏಪ್ರಿಲ್ 3ನೇ ತಾರೀಕು ಪ್ರವೇಶವನ್ನು ಮಾಡ್ತಾನೆ. ಮಂಗಳ ಗ್ರಹ 12ನೇ ಮನೆಗೆ ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. 12ನೇ ಮನೆ ಅಂದರೆ ಹೊರ ಹೋಗುವಿಕೆ, ಖರ್ಚುಗಳು ಮತ್ತು ಆರೋಗ್ಯ ಹದಗೆಡುವುದು ಇದನ್ನು ಸೂಚಿಸುತ್ತೆ. ಇದರ ಪರಿಣಾಮದಿಂದಾಗಿ ನಿಮ್ಮ ಶರೀರದ ಆರೋಗ್ಯದ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಬಹುದು. ಆರೋಗ್ಯದ ಸಮಸ್ಯೆಗಳು, ವಿಶೇಷವಾಗಿ ಮನುಷ್ಯನ ಉಸಿರಾಟ ಅಥವಾ ಮಾನಸಿಕ ಒತ್ತಡದ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗುತ್ತೆ. ನೀವು ಸಮರ್ಪಕ ವಿಶ್ರಾಂತಿ ಮತ್ತು ಸಮತೋಲನಕಾರಿ ಜೀವನ ಶೈಲಿಯನ್ನು ಅನುಸರಿಸಬೇಕಾಗುವುದು ಬಹಳ ಮುಖ್ಯವಾಗಿದೆ. ಯೋಗ ಅಥವಾ ಧ್ಯಾನವನ್ನು ನೀವು ರೂಢಿ ಮಾಡಿಕೊಳ್ಬೇಕಾಗುತ್ತೆ. ಇವುಗಳ ಪರಿಹಾರಕ್ಕಾಗಿ ನಿತ್ಯ ಶಿವನ ಆರಾಧನೆಯನ್ನು ತಪ್ಪದೆ ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನ ಪ್ರತಿದಿನ 21 ಬಾರಿ ಪಠಿಸಿ. ಮಂಗಳವಾರದಂದು ಹನುಮಾನ್ ದೇವರ ಪೂಜೆ ಮಾಡಿ. ಹಾಗೆ ಹನುಮಾನ್ ಚಾಲಿಸ್ ಪಠಿಸೋದು ನಿಮಗೆ ಉತ್ತಮ ಲಾಭದಾಯಕವಾಗಿದೆ. ಹಾಗೆ ಶುಕ್ರವಾರದಂದು ದುರ್ಗಾದೇವಿಯನ್ನ ಪೂಜಿಸಿ. ಹಾಗೆ 2025ರಲ್ಲಿ ಸಿಂಹ ರಾಶಿಯವರು ಜಾಗರೂಕತೆಯಿಂದ ಜೀವನ ನಡೆಸಿದರೆ ಲಾಭಕರ ಫಲಗಳನ್ನ ಪಡೆಯಲು ಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.